ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ 7 ಸಭೆಗಳಲ್ಲಿ 4ನೇ ಸಭೆ ಪ್ರಾಮುಖ್ಯವಾಗಿರುವಂತಹ ತುವೈತೈರ ಸಭೆ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಆ ತುವೈತೈರ ಅಂದರೆ ಏನು, ಹಾಗಂದ್ರೆ ಹೆಣ್ಣಿನ ಆಡಳಿತ, ಆ ತುವೈತೈರ ಸಭೆಯ ಕಾಲಘಟ್ಟ ಯಾವುದೆಂಬುದಾಗಿ ಅದರ ಕುರಿತಾಗಿ ನೋಡಿ, ಅದಾದ ನಂತರವಾಗಿ ಆಡಳಿತ, ಸಭೆಗೆ ದೇವರು ಕೊಟ್ಟಿರುವಂಥ ಆಡಳಿತ ಏನು, ಸಭೆ ಯಾವ ಒಂದು ಆಡಳಿತವನ್ನು ಬಯಸಬೇಕೆಂಬುದಾಗಿ ಅದರ ಕುರಿತಾಗಿ ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಇನ್ನೂ ಅದರಲ್ಲಿರುವಂಥ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಬನ್ನಿ. ಪ್ರೈಸ್ ಲಾರ್ಡ್. ಪ್ರಧಾನ ನಾವು ಕಳೆದ ಸಂಚಿಕೆಯಲ್ಲಿ ತುವೈತೈರ ಸಭೆಯ ಕುರಿತಾಗಿ ನಾವು ಆರಂಭ ಮಾಡಿದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ ಹೆಣ್ಣಿನ ಆಡಳಿತ ಎಂಬುದಾಗಿ ಅದರಿಂದ ಆರಂಭ ಮಾಡಿ ಈ ಸಭೆಗೆ ದೇವರು ಕೊಟ್ಟಿರುವಂಥ ಆಡಳಿತ ಏನು, ಸಭೆ ಯಾವ ಆಡಳಿತವನ್ನು ಬಯಸಬೇಕೆಂಬುದಾಗಿ ಅದರ ಕುರಿತಾಗಿ ನೋಡಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ತುವೈತೈರ ಸಭೆ ಕುರಿತಾಗಿ ನಾವು ಏನು ನೋಡ್ತೀವಿ. ಈಗ ತುವೈತೈರ ಸಭೆಗೆ ದೇವರು ಹೇಳುವಾಗ ಒಂದು ಕಾರ್ಯವನ್ನ ಹೇಳುತ್ತಾರೆ. ಯೆಜಬೇಲಳಿಗೆ ನೀನು ಸ್ಥಳ ಕೊಡ್ತೀಯ ಎಂಬುದಾಗಿ ಒಂದು ಮಾತು ಹೇಳ್ತಾರೆ. ಅಂದ್ರೆ ಯೆಜಬೇಲ್ ಎನ್ನುವಂತಹ ತನ್ನ ಪ್ರವಾದಿನಿ ಎಂಬುದಾಗಿ ಹೇಳುವವಳಿಗೆ ನೀನು ಸ್ಥಳವನ್ನು ಕೊಡ್ತಾ ಇದೀಯಾ ಆ ರೀತಿ ಹೇಳ್ತಾರೆ. ಈ ಯೆಜಬೇಲಳು ಯಾರು ಅಂತ ನೀವು ನೋಡುವುದಾದರೆ ಇಲ್ಲಿ ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ಎಲಿಯನ ಕಾಲದಲ್ಲಿ ಇದ್ದವರು. ನಿಮಗೆ ಎಲಿಯನ ಬಗ್ಗೆ ಸಭೆಗೆ ನಾವು ಧ್ಯಾನ ಮಾಡಬೇಕಾದ್ರೆ ಒಂದು ವಿಷಯವನ್ನ ಹೇಳ್ಕೊಡ್ಬೇಕು. ಏನಂತ ಕೇಳಿದ್ರೆ, ಎಲಿಯ ಎನ್ನುವುದು ನ್ಯೂ ಟೆಸ್ಟ್ಮೆಂಟ್ ಚರ್ಚಿನ ಗುರುತಾಗಿದ್ದಾರೆ, ನ್ಯೂ ಟೆಸ್ಟ್ಮೆಂಟ್ ಚರ್ಚ್ ಗುರುತಾಗಿದ್ದಾರೆ. ಏನಂತ ಕೇಳುವುದಾದರೆ, ಅವರು ದಿಢೀರಂತ ಒಳಗೆ ಬರ್ತಾರೆ, ದಿಢೀರಂತ ಎತ್ತಲ್ಪಡ್ತಾರೆ. ಸಭೆ ಕೂಡ ಹಾಗೆ ದಿಢೀರಂತ ಒಳಗೆ ಬರುತ್ತೆ, ದಿಢೀರಂತ ಅದು ಎತ್ತಲ್ಪಡುತ್ತದೆ. ಸೊ ಎಲಿಯನಿಗೂ ಸಭೆಗೂ ಒಂದು 20-25 ಒಂದು ಹೋಲಿಕೆ ಇದೆ. ಅದು ಒಂದು ಪ್ರತ್ಯೇಕ ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಎಲಿಯ ಯಾವಾಗ ಬರ್ತಾರೆ ಅಂದ್ರೆ ಯೆಜಬೇಲಳು ಆಳ್ವಿಕೆ ಮಾಡ್ಬೇಕಾದ್ರೆ ಬಂದ್ರು, ಸರಿನಾ? ಇವಾಗ ಸಭೆ ನೋಡಿ ದೇವರು ಹೇಳ್ತಾರೆ, ಯೆಜಬೇಲ್ ಅನ್ನುವಂತಹ ಸ್ತ್ರೀಯಾದವಳು ಆಳ್ವಿಕೆ ಮಾಡುವುದಕ್ಕೆ ನೀವು ಸ್ಥಳ ಕೊಟ್ಟೆ, ಉಪದೇಶನೊಳಗೆ ಬರುವುದಕ್ಕೆ ಸ್ಥಳ ಕೊಟ್ಟಿದ್ಯಾ? ಅವತ್ತು ಯೆಜಬೇಲಳು ಏನ್ ಮಾಡಿದ್ಲು ಅಂದ್ರೆ ಪ್ರವಾದಿಗಳಿಗೆ ಊಟವನ್ನ ಹಾಕಿದ್ಲು. ಊಟ ಅನ್ನುವುದು ಏನು ಉಪದೇಶಕ್ಕೆ ಸೂಚನೆಯಾಗಿದೆ. ಅವತ್ತು ಆ ಉಪದೇಶವನ್ನ ಫಾಲೋ ಮಾಡಿದಂತಹ ಪ್ರವಾದಿಗಳು ಯೆಜಬೇಲಳಿಗೆ ಇದ್ದರು, ಸರಿನಾ? ಅದೇ ರೀತಿ ಇವತ್ತು ಯೆಜಬೇಲಳ ಉಪದೇಶವನ್ನ ಫಾಲೋ ಮಾಡುವಂತ ವ್ಯಕ್ತಿಗಳು ನನ್ನ ಬಳಿ ಇದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದು ಸಭೆ ನೋಡಿ ದೇವರು ಹೇಳ್ತಾ ಇದ್ದಾರೆ, ಸಭೆ ಒಳಗೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೆಜಬೇಲನ ಕಾರ್ಯ ಆದ್ರೂ ಏನು? ಯೆಜಬೇಲ್ ಎನ್ನುವವಳು ರಾಣಿಯಾಗಿರುವುದಕ್ಕೆ ಯಾವ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ಅಹಾಬನ ಅರಸ ಅಲ್ಲಿ ಅಹಾಬನನ್ನ ಕೂರಿಸಿ ಇವಳು ಆಳ್ವಿಕೆ ಮಾಡ್ತಾ ಇದ್ದಾಳೆ. ಅಹಾಬನಿಗೆ, ಆದ್ರೆ ಅಹಾಬನೇ ಅಲ್ಲಿ ರಾಜ, ಎಲ್ಲರಿಗೂ ಅಹಾಬನೇ ರಾಜ. ಆದರೆ ಅಹಾಬನನ್ನೇ ಒಳಗೆ ಕಂಟ್ರೋಲ್ ಮಾಡಬಹುದು ಯಾರು ಅಂತ ನೋಡಿದ್ರೆ ಯೆಜಬೇಲ್ ಆಗಿರ್ತಾಳೆ. ಯೆಜಬೇಲ್ ಬಂದು ಏನ್ ಹೇಳ್ತಾರೋ ಅದನ್ನ ಅಹಾಬ ಕೇಳ್ತಾ ಇದ್ರು. ಆ ರೀತಿಯಾಗಿತ್ತು. ಅವಾಗ ಇಲ್ಲೇನ್ ನಡೆಯುತ್ತೆ ಅಂದ್ರೆ, ಸಭೆಗೆ ಶಿರಸ್ ಯಾರು? ಯೇಸು ಕ್ರಿಸ್ತನ. ಅದ್ರ ಆಳ್ವಿಕೆ ಯಾರು ಮಾಡ್ತಾ ಇರುವುದು? ಚರ್ಚ್ ಮಾಡ್ತಾ ಇದೆ. ಚರ್ಚ್ನ ಮೈಂಡ್ ಸೆಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಸಭೆ ಆಳ್ವಿಕೆ ಮಾಡಬೇಕಾದ್ರೆ ಈ ಯೆಜಬೇಲಳ ಮುಖಾಂತರವಾಗಿ ಇಸ್ರಾಯೇಲ್ ಒಳಗೆ ಏನ್ ಬಂತು ಅಂದ್ರೆ ಸಕಲ ವಿಧವಾಗಿರುವ ವಿಗ್ರಹ ಆರಾಧನೆಗಳು, ಈ ಕಾರ್ಯಗಳೆಲ್ಲ ಒಳಗೆ ಬಂತು ಅಂತ ನೋಡ್ತೀವಲ್ವಾ? ದೇವರು ಹೇಳ್ತಾರೆ, ಇಂಥ ಕಾರ್ಯಗಳ ವಿಗ್ರಹಗಳಿಗೆ ನೈವೇದ್ಯ ಮಾಡಿದಂಥ ಕಾರ್ಯವನ್ನ ತಿನ್ನುವುದನ್ನ ಯೆಜಬೇಲಳ ಉಪದೇಶವನ್ನ ಫಾಲೋ ಮಾಡೋರು ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯೆಜಬೇಲಳ ಮುಖಾಂತರವಾಗಿ ಸಭೆ ಒಳಗೆ ಉಪದೇಶ ಬರುತ್ತೆ. ಅದೇ ರೀತಿಯಾಗಿ ಅವಳ ಮುಖಾಂತರ ಆವು ಉಪದೇಶವನ್ನ ತೋಟದೊಳಗೆ ತಂತು. ಅದೇ ರೀತಿನೇ ಇವತ್ತು ಸಭೆ ಆಳ್ವಿಕೆ ಮಾಡಲು ಮುಂದಾಗುವಾಗ ಅವತ್ತು ಅವಳಿಗೂ ದೇವರು ಆಳ್ವಿಕೆ ಮಾಡುವ ಅಧಿಕಾರ ಕೊಟ್ಟಿದ್ರು. ಆ ತಾಯಿ ಕೂಡ ಆಳ್ವಿಕೆ ಮಾಡ್ತಾ ಇತ್ತು. ಆ ತಾಯಿಯ ಬಳಿಯಲ್ಲಿ ಸರ್ಪ ಬಂದು ಏನ್ ಮಾಡುತ್ತೆ? ಒಂದು ಉಪದೇಶವನ್ನ ಕೊಡುತ್ತೆ. ಆ ಒಂದು ಉಪದೇಶ ಯಾರನ್ನ ಬಾಧಿಸುತ್ತದೆ? ಆದಾಮರನ್ನ ಬಾಧಿಸುತ್ತದೆ. ಆದ್ರಿಂದ ಅಲ್ಲಿ ಆಳ್ವಿಕೆ ಹೊಟ್ಟೋಗುತ್ತೆ. ಈ ಸ್ಥಳದಲ್ಲಿ ಸಭೆಯೊಳಗೆ ಆ ರೀತಿ ಬರುತ್ತಂತೆ. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ, ಸಭೆಯ ಶಿರಸ್ಸಾಗಿರುವ ಕ್ರಿಸ್ತನು, ಈ ಕ್ರಿಸ್ತನು ಬಂದು ಇವಾಗಿಲ್ಲ. ಚೆನ್ನಾಗಿ ಗಮನಿಸಿ ನೋಡ್ರಿ. ನೀವು ಧ್ಯಾನ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ. ಹಿಮವು ಮಳೆಯು ಬೀಳುವುದಿಲ್ಲ ಅಂತ ಹೇಳಿದ್ರಲ್ವಾ ಇವರು? ಯಾರು? ಎಲಿಯ ರೀತಿ ಹೇಳಿದ್ರ? ಎಲಿಯ ಹೇಳಿದ ನಂತರ ಅಹಾಬನಿಗೆ ಇವರು ಒಂದು ಕಾನ್ವರ್ಸೇಷನ್ ಅಲ್ಲಿ ನಡೀತಾ ಇದೆ. ಇವ್ರೇನ್ ಮಾಡ್ತಾರೆ ಅಲ್ಲಿ ಬಾಳನ ಪ್ರವಾದಿಗಳು 400 ಮಂದಿ ಕತ್ತರಿಸಿ ಹಾಕಿದ್ರಲ್ಲಿ. ಅದಾದ ನಂತರ ಯೆಜಬೇಲಳು ಎಲಿಯನನ್ನ ಕೊಲ್ಲುವುದಕ್ಕೆ ಹುಡುಕ್ತಾ ಇದ್ದಾಳೆ, ಇಲ್ವಾ? ಆ ಕಾಲಘಟ್ಟದಲ್ಲಿ ಅಹಾಬನ್ ಎಲ್ಲೋದ್ರು? ಅಹಾಬ್ ಕುರಿತಾಗಲಿರೋದಿಲ್ಲ. ಅಹಾಬ್ ಬಗ್ಗೆ ಏನಿರಲ್ಲ ಅಲ್ಲಿ. ಯೆಜಬೇಲಳೆ ಪೂರ್ತಿಯಾಗಿ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಒಂದು ಬಾರಿ ಎಲಿಯ ಅಹಾಬನ ನೋಡುವುದಕ್ಕೆ ಬರ್ತಾರೆ, ಅದಾದ್ಮೇಲೆ ಇರಲ್ಲ. ಇಸ್ರಾಯೇಲ್ಗೆ ರಾಜ್ಯ ಬಂದು ದೇವರು ಯಾವಾಗ್ಲೂ. ಈಗ ಅಹಾಬನು ದೇವರು ಅಂತ ಹೇಳಕ್ ಬರ್ತಾ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಒಂದು ಸ್ಥಳದಲ್ಲಿ ಅಹಾಬ ಇರುವುದಿಲ್ಲ, ಅಲ್ಲಿ ಯೆಜಬೇಲಳು ಆಳ್ವಿಕೆ ಮಾಡ್ತಾ ಇರ್ತಾಳೆ. ಆ ಆಳ್ವಿಕೆ ತಪ್ಪಾಗಿ ಹೋಗ್ತಾ ಇರುತ್ತೆ. ಅದೇ ರೀತಿ ಒಂದು ಸ್ಥಳದಲ್ಲಿ ಸಭೆಯಲ್ಲಿ ಕ್ರಿಸ್ತನ್ ಇಲ್ಲ, ಇಲ್ಲಿ ಸಭೆ ಆಳ್ವಿಕೆ ಮಾಡ್ತಾ ಇದೆ. ಹಾಗಾದ್ರಲ್ಲಿ ಏನಾಗುತ್ತೆ ಅಂದ್ರೆ ಉಪದೇಶ ತಪ್ಪಾಗಿ ಹೋಗುತ್ತೆ. ಯೆಜಬೇಲಳ ಪಂಕ್ತಿಯಲ್ಲಿ ಊಟ ಮಾಡುವವರು ಇವತ್ತು ನಿಮ್ಮಲ್ಲಿ ಇರುವಂತದ್ದು ದೇವರ ಉಪದೇಶವ, ಯೆಜಬೇಲಳ ಉಪದೇಶವ? ಯೆಜಬೇಲ್ ಏನ್ ಮಾಡೋದು ಅಂತ ನೋಡಿದ್ರೆ, ಬಾಳರ ಉಪದೇಶಗಳನ್ನ ಒಳಗೆ ತಂದು ಜನಗಳನ್ನ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ತಿನ್ನುವಂತೆ ಮಾಡ್ತಾಳೆ. ಈಗ ದೇವರು ಹೇಳ್ತಾರೆ, ವಿಗ್ರಹಕ್ಕೆ ಸಮರ್ಪಿಸಿದ ಕಾರ್ಯವನ್ನ ತಿನ್ನುವರು ನಿನ್ಬಳಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದುವೇ ನಾನು ಹೇಳುವುದು ಬಂದು ಸ್ಪಿರಿಚುವಲ್ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ಸಭೆ ಒಳಗೆ ಉಪದೇಶ ಪೂರ್ತಿಯಾಗಿ ಇಸಬೇಲಳ ಉಪದೇಶ ಪೂರ್ತಿಯಾಗಿದೆ. ಸ್ವಲ್ಪ ದಿನ ಅದನ್ನೇ ಸ್ವಲ್ಪ ಒಳಗೆ ನೋಡೋಣ. ಇಸಬೇಲಳು ಬಂದು ನೋಡೋದಾದ್ರೆ ಬ್ಯಾಬಿಲೋನ್ ಮುಖಾಂತರ ಬಂದವಳು. ಅವಳ ಮೂಲತಃ ಬ್ಯಾಬಿಲೋನ್.
ಹಾಗಾದ್ರೆ ಸಭೆ ಒಳಗೆ ಬ್ಯಾಬಿಲೋನ್ ಕಾರ್ಯ ಒಳಗೆ ಬರುತ್ತೆ. ಬರುತ್ತಾ ಅಂತ ಕೇಳಿದ್ರೆ ಇವತ್ತಿರುವಂತಹ ಬಹುತೇಕವಾದ ಸ್ಥಾಪನೆಗಳು 90% ಬ್ಯಾಬಿಲೋನ್ ಆರಾಧನೆಯ ಕ್ರಮವೇ ಒಳಗಿದೆ. ಹೊಸ ಒಡಂಬಡಿಕೆಯ ಕಾರ್ಯ ಅಲ್ಲಿಲ್ಲ. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳಲ್ಪಟ್ಟಿರುವಂತಹ ಯಾವ ಕಾರ್ಯವಲ್ಲಿಲ್ಲ. ಇವಾಗ ನೀವು ಫಾಲೋ ಮಾಡುವುದೆಲ್ಲವೂ ಕೂಡ, ಒಂದು ಉದಾಹರಣೆಗೆ ನಿಮಗೆ ಕೇಳ್ತೀನಿ ನೋಡಿ. ನೀವು ಖಂಡಿತ ದೇವರನ್ನ ಮಹಿಮೆಪಡಿಸುತ್ತೀರಾ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇವಾಗ ಯೇಸು ಕ್ರಿಸ್ತನು ಎನ್ನುವಂತಹ ಒಂದು ಫೋಟೋ ನೋಡ್ತೀರಾ ಅಲ್ವಾ? ಯೇಸು ಆ ರೀತಿ ಇಲ್ಲ ಇಲ್ವಾ? ನೀವು ನೋಡುತ್ತಿರುವಂತಹ ಯೇಸು ಕ್ರಿಸ್ತನು ಎನ್ನುವಂತಹ, ಹಾಗೆ ನಿಮಗೆ ಯೇಸು ಅಂದ್ರೆ ಮೈಂಡಲ್ಲಿ ಒಬ್ರು ಬರ್ತಾ ಇರ್ತಾನೆ, ಅದನ್ನ ಬಂದು ಚಿಕ್ಕ ವಯಸ್ಸಿಂದ ನಿಮ್ಮ ಮೈಂಡಲ್ಲಿ ಹಾಕಿದ್ದಾರೆ. ಆದ್ರೆ ಯೇಸು ಎನ್ನುವ ಆ ರೀತಿ ಇಲ್ಲ. ಯಾಕಂದ್ರೆ ಬದರ್ ನೀವು ಹೇಳ್ದಂಗೆ ನಾವು ಅದ್ರ ಕುರಿತಾಗಿ ನೋಡಿದೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೂ ಕೂಡ ಯೇಸು ಕ್ರಿಸ್ತನ ಸ್ವರೂಪ ಯಾವ ರೀತಿಯಾಗಿದೆ ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ನಾವು ಬಹಳ ವಿವರವಾಗಿ ನೋಡಿದ್ವಿ ಅಲ್ವಾ? ಹಾಗಾದ್ರೆ ಯೇಸು ಆ ರೀತಿ ಇಲ್ಲ ತಾನೆ ಅಲ್ಲಿ. ಹೌದು. ಆ ರೀತಿ ಇಲ್ಲದೆ ಇರ್ಬೇಕಾದ್ರೆ ನೀವು ನಿಮ್ಮ ಜೀವನ ಪೂರ್ತಿ ಒಂದು ತಪ್ಪಾಗಿರೋ ಇಮೇಜ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ. ಮೈಂಡ್ ನಾವು ಕಣ್ಮುಚ್ಚಿ ನಾವು ಯೇಸು ಸ್ವಾಮಿ ಅಂತ ಯೋಚನೆ ಮಾಡಿದ್ರೆ ಆ ಫೋಟೋನ ನಮ್ಮ ಮೈಂಡಲ್ಲಿ ಬರುತ್ತಲ್ವಾ? ಸೊ ನಿಮ್ಮ ಜೀವನ ಪೂರ್ತಿ ಒಂದು ರಾಂಗ್ ಕಾರ್ಯವನ್ನ ಮಾಡ್ತಾ ಬಂದಿದ್ದೀರಾ. ಕರೆಕ್ಟಾ? ಸರಿ, ಓಕೆ, ರೈಟ್. ಅದೇ ರೀತಿ ಯೇಸು ಕ್ರಿಸ್ತನು ಎನ್ನುವಂತಹ ಹೆಸರಿದೆ ಅಲ್ವಾ? ಈಗ ಯೇಸು ಕ್ರಿಸ್ತನು ಎನ್ನುವಂತಹ ಹೆಸರನ್ನ ತಗೊಂತೀವಲ್ವಾ? ಆ ಹೆಸರನ್ನ ತಪ್ಪಾಗಿ ಉಚ್ಚರಿಸುವಂತ ಎಷ್ಟೋ ಭಾಷೆಗಳಿವೆ. ಹೌದು. ಜೀಸಸ್ ಅಂತ ಹೇಳ್ತೀವಲ್ವಾ? ಜೆ ಎನ್ನುವಂತ ಪದವೇ ಇಲ್ಲ. ಯೇಸುಸ್ ತಾನೇ ಇದೆ, ಜೆ ಅನ್ನೋ ಪದನೇ ಇಲ್ವಲ್ಲ? ಹಾಗಾದ್ರೆ ನಾವು ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಆ ರೀತಿ ಉಪಯೋಗಿಸ್ತೀವ. ಇವಾಗ ಅದನ್ನಿಟ್ಟು ಹೇಳಿದ್ರೆ ದೆವ್ವ ಓಡಲ್ವಾ? ಓಡುತ್ತೆ. ನಾವು ಹೇಳುತ್ತಿರೋ ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ, ಸರಿನಾ? ಆದರೆ ನಂಬಿಕೆ ಕರೆಕ್ಟ್ ಆಗಿದೆ. ಆದ್ದರಿಂದ ಅದ್ಭುತಗಳು ನಡೀತಾ ಇದೆ. ದೇವರು ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳುತ್ತಾರೆ, ಕ್ಷಮಿಸ್ತಾರೆ. ಇವಾಗ ಒಂದು ಹಾಡಿದೆ, ಯೆಹೋವ ದೇವರಿಗೆ 1000 ನಾಮಗಳು ಅಂತ. ಆ ರೀತಿ ನಾಮ ಇಲ್ಲ ಅಲ್ವಾ? ಒಂದೇ ಹೆಸರು ತನ ಇದೆ. ಭೂಮಿಯ ಮೇಲೆ ಆಕಾಶದ ಕೆಳಗೆಲ್ಲ ಯೇಸು ಕ್ರಿಸ್ತನ ನಾಮವಲ್ಲದೆ ಬೇರೆ ನಾಮವಿಲ್ಲ. ಹಾಗಾದ್ರೆ ನಮಗೆ ಒಂದೇ ಹೆಸರು ಮಾತ್ರ ಇರೋದು. 1000 ನಾಮಗಳಲ್ಲ, 1000 ಸ್ವಭಾವಗಳಿವೆ. ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಈರೆ, ಅದೆಲ್ಲ ಒಂದು ನಾಮದ ಒಂದು ಗುಣಲಕ್ಷಣಗಳು. ಕರೆಕ್ಟ್. ಇವಾಗ ನೋಡಿ, ನಿಮ್ಮ ಜೀವನ ಪೂರ್ತಿಯಾಗಿ ಎಷ್ಟೊಂದು ಮಿಸ್ಟೇಕ್ಸ್. ಈಗ ನಾನು ಬಂದು ಮತ್ತೊಬ್ಬರ ಬಗ್ಗೆ ಹೇಳ್ತಾ ಇಲ್ಲ, ನಾನು ಪ್ರಸಂಗ ಮಾಡ್ಬೇಕಾದ್ರೆ ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ. ನಾನು ಬಂದು ಟೀಚ್ ಮಾಡಬೇಕಾದ್ರೆ ಬಹಳ ಮಿಸ್ಟೇಕ್ಸ್ ಮಾಡಿದ್ದೀನಿ. ಆನಂತರ ನಾನು ಒಂದು ಸ್ಥಳದಲ್ಲಿ ದೇವ್ರು ಹೇಳ್ತಾರೆ, ತಪ್ಪಪ್ಪ, ಸರಿ ಮಾಡ್ಕೊ ಅಂತ ಹೇಳ್ಕೊಡ್ತಾ ಇದ್ರು. ವಿ ಆರ್ ಮೇಡ್ ಅಪ್ ಆಫ್ ಮಿಸ್ಟೇಕ್ಸ್. ನಮ್ಮ ಜೀವನ ಪೂರ್ತಿಯಾಗಿ ನೋಡಿರುವಂತ ಇಮೇಜ್ ಬಂದು ರಾಂಗ್ ಇಮೇಜ್ ಆಗಿದೆ. ಉಚ್ಚಾರಣೆ ಮಾಡಿದಂತಹ ಕಾರ್ಯಗಳಲ್ಲಿ ಸರಿಯಾದ ಪ್ರೊನೌನ್ಸಿಯೇಷನ್ಗಳು ಇಲ್ಲ. ನಾವು ಹೇಳುವಂತಹ ಸತ್ಯಗಳಲ್ಲಿ ನಮ್ಮಲ್ಲಿ ಏನಿದೆ ಅಲ್ಲಿ ಕೊರತೆಗಳಿವೆ. ಕ್ರಿಸ್ಮಸ್, ಈಸ್ಟರ್ ಇದೆಲ್ಲ ಕೂಡ ರಾಂಗ್ ಡೇಸ್. ಅದು ಯೇಸು ಡಿಸೆಂಬರ್ 25 ಅವ್ರು ಹುಟ್ಟಲಿಲ್ಲ, ಅದು ನಮಗೆಲ್ಲ ಸ್ಪಷ್ಟವಾಗುತ್ತೆ. ಯೇಸು 25 ಹುಟ್ಟಲಿಲ್ಲ. ಆ ರೀತಿ ಇರಬೇಕಾದ್ರೆ ಇಷ್ಟೊಂದು ಮಿಸ್ಟೇಕ್ಸ್ ಅಲ್ಲಿ ಇದೀವಲ್ವಾ? ನಾವ್ ಹೆಂಗ್ ಪರಲೋಕ ಹೋಗ್ತೀವಿ ಇಲ್ವಾ? ನಾವು ಮಾಡುವಂತಹ ಅದನ್ನ ತಪ್ಪು ಮಾಡ್ಬೋದು ಅಂತ ಕೇಳಿದ್ರೆ ಇದು ಗೊತ್ತಿಲ್ಲದೆ ಮಾಡಿರುವಂತದ್ದು. ಚಿಕ್ಕ ವಯಸ್ಸಿಂದ ಹಿಂಗೆಲ್ಲ ಮಾಡಿದ್ರೆ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗಾದ್ರೆ ಇಷ್ಟೊಂದೆಲ್ಲ ಮಾಡಿ ಇಷ್ಟೊಂದು ಕಾರ್ಯವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಾಯ್ತು. ಆದ್ರೆ ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಆದ್ರೆ ಇದನ್ನೆಲ್ಲ ತಂದಿದ್ಯಾರು? ಮನುಷ್ಯ. ಅದುವೇ ಬ್ಯಾಬಿಲೋನ್ ಒಂದು ಕ್ರಮ. ಇವಾಗ ನೀವು ಡಿಸೆಂಬರ್ 25 ಅಂತ ಒಂದು ವೇಳೆ ನೋಡುವುದಾದರೆ ಅದು ಬಂದು ಯೇಸು ಕ್ರಿಸ್ತನ ಹುಟ್ಟಿದ ದಿನ ಅಲ್ಲ, ಸೋಲುವಿಸ್ ಎಂಬುದಾಗಿರುವಂತಹ ರೋಮನರ ಹಬ್ಬ ಅದು. ಈಸ್ಟರ್ ಎಂಬುದಾಗಿ ಹೇಳುವಂತಹ ಈಸ್ಟರ್ ಯಾರು ಅಂತ ಕೇಳುವುದಾದರೆ ಅದು ಅಸಿರಿಯ ಸಾಮ್ರಾಜ್ಯದಲ್ಲಿರುವಂತಹ ಒಂದು ಬಹಳ ಮುಖ್ಯವಾಗಿರುವಂತಹ ಒಬ್ಬರ ಹೆಸರದು. ಬುಕ್ ಆಫ್ ಗಿಲ್ಗಮಿಶ್ ಅಲ್ಲಿ ಇದೆ ಅದು. ಆಗ ಇಷ್ಟೊಂದು ಕಾರ್ಯವನ್ನ ಒಳಗೆ ತಂದಂತಹ ವ್ಯಕ್ತಿಗಳು ಯಾರು? ಕ್ರೈಸ್ತತ್ವದಲ್ಲಿ ವಿಗ್ರಹ ತಂದಿದ್ಯಾರು? ಕ್ರೈಸ್ತತ್ವದಲ್ಲಿ ರಾಂಗ್ ಆಗಿರುವ ಸಿದ್ಧಾಂತಗಳನ್ನು ತಂದಿದ್ಯಾರು? ಕ್ರೈಸ್ತತ್ವದಲ್ಲಿ ಬಂದು ಸ್ಯಾಕ್ರಿಫೈಸ್ಗೆ ಬದಲಾಗಿ ಪ್ರಾಸ್ಪೆರಿಟಿ ಒಳಗೆ ತಂದಿದ್ಯಾರು? ಉಪದೇಶದಲ್ಲಿ ಹೇಳ್ತಾ ಇದ್ದೇನೆ ಪ್ರಾಸ್ಪೆರಿಟಿ. ಹಾಗಾದ್ರೆ ಇಷ್ಟೊಂದು ಕಾರ್ಯಗಳು ಬ್ಯಾಬಿಲೋನ್ ಕಾರ್ಯ ಒಳಗಿದೆ. ಈಗ ನೀವು ಇದನ್ನ ತಪ್ಪು ಅಂತ ಹೇಳ್ತೀರಲ್ವಾ? ತಪ್ಪೆ. ಆಸ್ ಪರ್ ಬೈಬಲ್ ತಪ್ಪೆ ಅದು. ನೀವು ಚರ್ಚ್ನ ಅಕ್ಸೆಪ್ಟ್ ಮಾಡಕ್ಕೆ ಹೇಳಿ ನೋಡೋಣ. ಚರ್ಚ್ ನಿಮ್ಮನ್ನು ಸ್ವೀಕರಿಸಲ್ಲ. ನೀವು ತಪ್ಪು ಅಂತ ಹೇಳಿದ್ರೆ ಇಸಬೇಲಳು ಎಲಿನನ್ನ ಹುಡುಕಿ ಕೊಲೆ ಮಾಡಬೇಕು ಅಂತಿದ್ದ ಹಾಗೆ ಚರ್ಚ್ ನಿಮ್ಮನ್ನು ಹುಡುಕಿ ಕೊಲ್ಲುತ್ತೆ. ನಾವು ಯಾವಾಗಲೂ ಏನ್ಕೊಂಡಿದ್ದೀವಿ ಅಂದರೆ ಈ ಟೀಮ್ ನಮಗೆ ಅಗೇನ್ಸ್ಟ್ ಆಗಿದೆ, ಈ ಒಂದು ಕಾರ್ಯ ನಮಗೆ ಅಗೇನ್ಸ್ಟ್ ಆಗಿದೆ. ನಾನು ಹೇಳ್ತೀನಿ, ಎಲ್ಲ ಕಾಲಘಟ್ಟದಲ್ಲಿಯೂ ಯೇಸು ಕಾಲಘಟ್ಟದಿಂದ ಹಿಡಿದು ಕ್ರೈಸ್ತತ್ವಕ್ಕೆ ಯಾವಾಗಲೂ ವಿರುದ್ಧವಾಗೇ ಇದೆ. ಕಮ್ಯುನಿಸಮ್ ಇರಲಿ, ಆಸಿಸಮ್ ಇರಲಿ, ಫ್ಯಾಸಿಸಮ್ ಇರಲಿ, ಅನಂತರ ಬಂದಂತಹ ಸಂಘಟನೆಗಳಾಗಲಿ, ಎಲ್ಲ ಧರ್ಮಗಳಾಗಿರ್ಬೋದು, ಇಟ್ಸ್ ಅಗೇನ್ಸ್ಟ್ ಕ್ರಿಶ್ಚಿಯಾನಿಟಿ. ಬೇರೆ ಭಿನ್ನಾಭಿಪ್ರಾಯ ಇಲ್ಲ ಅದರಲ್ಲಿ. ಅದರಲ್ಲಿ ಸಮಸ್ಯೆ ಅದಲ್ಲ. ಇಲ್ಲಿ ಸಭೆಯೇ ಸತ್ಯಕ್ಕೆ ವಿರುದ್ಧವಾಗಿದೆ. ಹೌದು, ಸಭೆನೇ ಸತ್ಯಕ್ಕೆ ವಿರುದ್ಧವಾಗಿ ನಿಂತಿದೆ. ಹಾಗಾದ್ರೆ ಇಸಬೇಲಳು ಇಸ್ರೇಲ್ಗೆ ರಾಣಿಯಾಗಿದ್ದು ಇಸ್ರೇಲ್ ಇರುವಂತಹ ಪ್ರವಾದಿಗಳನ್ನ ಕೊಲೆ ಮಾಡಬೇಕು ನೋಡ್ತಾವಳೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಸಭೆ ಆದದ್ದು ಸಭೆಯಲ್ಲಿರುವಂತಹ ಸತ್ಯವನ್ನ ಮಾತಾಡೋನು ಕೊಲೆ ಮಾಡಕ್ಕೆ ನೋಡ್ತಾ ಇದೆ. ನಿಮಗೆ ಗೊತ್ತಾ, ಈ ಆಳ್ವಿಕೆ ನಡೆದಂಥ ಕಾಲಘಟ್ಟಗಳಲ್ಲಿ ಮಾತ್ರ
ಕೋಟಿಗಟ್ಟಲೆ ಜನಗಳು ಕೊಲೆ ಮಾಡಲ್ಪಟ್ಟಳು ಸಭೆಯಿಂದ ಮಾತ್ರ ಕೊಲ್ಲಲ್ಪಟ್ಟಿದ್ದಾರೆ. ಹಾಗಾದರೆ ದೇವರು ಹೇಳ್ತಾರೆ, ಇಂಥ ಒಂದು ಪ್ರದೇಶಕ್ಕೆ ನೀನು ಪರ್ಮಿಷನ್ ಕೊಡ್ತೀಯ ಸಭೆಯೊಳಗೆ? ಈಗ ಯೆಜೆಬೆಲ್ ಕಾಲಘಟ್ಟದಲ್ಲಿ 3 ವಿಧವಾಗಿರೋ ಪ್ರವಾದಿಗಳಿದ್ರು. ಒಂದು, ಯೆಜೆಬೆಲ್ ಪಂಕ್ತಿಯಲ್ಲಿ ಊಟ ಮಾಡಿ ಅವರು ಕೂರೋದು. ಇವತ್ತು ಅದೇ ರೀತಿ ಈ ಉಪದೇಶಗಳೆಲ್ಲ ಕಂಫರ್ಟಬಲ್ ಆಗಿರುವಂಥ ಸಭೆ ಇದೆ. ಈ ಉಪದೇಶದಲ್ಲೇ ಇನ್ನು ಮುಂದೆ ಇವರು ತೆಗೆಯುವುದೇ ಇಲ್ಲ. ತೆಗಿಬೇಕು ಅಂತ ಒಂದು ವೇಳೆ ಹೇಳಿದ್ರೆ ಇವರು ಬಂದು ಯೆಜೆಬೆಲ್ ಜೊತೆಗೆ ಸೇರ್ಕೊಬಿಡ್ತಾರೆ. ಸೇರಿ ನಿಮ್ಮನ್ನ ವಿರೋಧ ಮಾಡಕ್ಕೆ ಶುರು ಮಾಡ್ತಾರೆ. ಇವರು ಬಹಳ ಓವರಾಗಿ ಮಾತಾಡ್ತಾರೆ. ನಾವು 1000 ವರ್ಷ ಫಾಲೋ ಮಾಡ್ತಾ ಇದೀವಿ, 2000 ವರ್ಷದಿಂದ ಧರ್ಮಶಾಸ್ತ್ರವನ್ನು ರಾಂಗ್ ಫಾಲೋ ಮಾಡ್ತಾ ಇದ್ರು. ಯೇಸು ಬಂದು ಖಂಡಿಸ್ತಾರೆ, ನೀವು ಮಾಡ್ತಿರೋದು ತಪ್ಪು. ಆ ರೀತಿ ಹೇಳ್ಬೇಕಾದ್ರೆ ಅವನು ಧರ್ಮಶಾಸ್ತ್ರವನ್ನ ಬಿಡುವುದಕ್ಕೆ ತಯಾರಾಗಿಲ್ಲ, ಯೇಸುವನ್ನ ಕೊಲ್ಲುವುದಕ್ಕೆ ತಯಾರಾಗಿದ್ದಾನೆ, ಇಲ್ವಾ? ಅದೇ ಸ್ಥಿತಿ ಇವಾಗ್ಲೂ ಇದೆ. ಇವಾಗ ಒಂದು ಗುಂಪು ಯೆಜೆಬೆಲ್ ಜೊತೆಗೆ ಸೇರಿದೆ. ಅವರು ಅದನ್ನ ಕಂಫರ್ಟಬಲ್ ದೊಡ್ಡ ಕೂಟ ಕಂಫರ್ಟಬಲ್. ಮತ್ತೊಂದು ಗುಂಪಿದೆ, ಇವ್ರೇನಂತ ಕೇಳಿದ್ರೆ ರಾಂಗ್ ಅಂತ ಉಪದೇಶ ಗೊತ್ತು, ಇವರು ಅದನ್ನ ಎತ್ತಿ ಹಿಡಿಯೋದಿಲ್ಲ. ಅದೇ ಸಂದರ್ಭದಲ್ಲಿ ಆ ರಾಂಗ್ ಅಂತ ಅವ್ರು ಹೇಳೋದು ಇಲ್ಲ. ನಾನು ಮಾಡಲಿಲ್ಲ, ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ನಮಗೇನು, ನನ್ನ ಕೆಲಸ ನಾನು ಮಾಡ್ಕೋತೀನಿ, ದೇವ್ರನ್ನ ಆಶೀರ್ವಾದ ಮಾಡ್ತಾರೆ, ನನಗೆ ಓಕೆ. ಇವರು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ನ್ಯೂಟ್ರಲ್ ಆಗಿ. ಇವ್ರು ಯಾರು ಅಂತ ಕೇಳಿದ್ರೆ ಗವಿಯಲ್ಲಿ ಬಂದು 50 ಮಂದಿ ಅಂತ ಒಬ್ಬದೇ ತಂಗಿಸಿದ್ರಲ್ಲ, ಆ ರೀತಿ ಒಂದು ಗುಂಪು. ಇವ್ರನ್ನ ಕರೆದು ಕೇಳಿ ಯೆಜೆಬೆಲ್ ಪಂಕ್ತಿಯಲ್ಲಿ ಊಟ ಮಾಡಲಿಲ್ಲ. ಆದ್ರೆ ಯೆಜೆಬೆಲ್ ಬೆಳೆ ತಪ್ಪು ಅಂತ ಹೇಳ್ದ, ಅದ್ಯಾಕ್ರಿ ನಾವು ಹೋಗಿ ಹೇಳೋದು? ಆಮೇಲೆ ಅವಳು ಕೊಲೆ ಮಾಡಕ್ಕೆ ನೋಡ್ತಾಳೆ, ಅದನ್ನ ಮಾಡ್ತಾಳೆ ಇದೆಲ್ಲ ಬೇಕಾ? ಆ ರೀತಿ ಹೇಳಿ ಇನ್ನೊಂದು ಗುಂಪು. ಇವತ್ತು ಅದೇ ತರ ಚರ್ಚಲ್ಲಿ ಒಂದು ಟೀಮ್ ಕೈ ಕಟ್ಕೊಂಡು ಕುಂತಿರ್ತಾರೆ ಇದೇ ರೀತಿ. ಅವ್ರ ಬೆಳೆ ಹೇಳಿ ನೋಡಿ, ಯಾಕ್ರಿ ಇದೆಲ್ಲ ತಪ್ಪಾಗಿದೆ ಅಂತ ಕೇಳಿದ್ರೆ, ನಮಗೆ ಗೊತ್ತು ಬ್ರದರ್ ತಪ್ಪು, ನಾನು ಫಾಲೋ ಮಾಡಲ್ಲ ಬ್ರದರ್, ಅದಲ್ಲ ಮತ್ತೆಲ್ಲ ಹಿಂಗೆ ಇದ್ದೀರ, ನಾವೇಳೋರು ಕೇಳಲ್ಲ ಬ್ರದರ್. ಅವರು ನಮ್ಮ ಕೆಲಸ ನೋಡ, ನಾವ್ ಯಾಕೆ ಬಂದ್ವಿ ಸಭೆಗೆ, ಸಂದೇಶ ಕೇಳಕ್ ಬಂದ್ವಿ, ಯಾಕ್ರಿ ಸಂದೇಶ ತಪ್ಪಾಗಿದೆಯಲ್ಲ, ಅವ್ರ ಹೇಳಿ ನಾವ್ ಯಾಕ್ರಿ ಪ್ರಶ್ನೆ ಮಾಡ್ಬೇಕು ಬ್ರದರ್? ಇನ್ನೊಂದು ಬ್ರದರ್, ಈ ತಪ್ಪು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ತಪ್ಪಂತ. ಒಂದ್ ವೇಳೆ ಅವ್ರು ಚಾನ್ಸ್ ತಗೊಂಡು ಹೋಗಿ ಅಲ್ಲಿ ಯಾರು ತಪ್ಪು ಹೇಳ್ತಾ ಇದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಇರುತ್ತಲ್ವಾ? ಇದೆ. ಒಂದು ವೇಳೆ ಕರ್ತನ ಕ್ರಿಯೆ ಮಾಡ್ಬೋದಲ್ವಾ? ಹೌದು, ಆ ಸ್ಥಳದಲ್ಲಿ ದೇವರು ಕ್ರಿಯೆ ಮಾಡ್ಬೋದು, ಅವಕಾಶ ಕೊಡೋದೇ ಇಲ್ಲ. ಬಹಳ ಜನ ಏನಂದ್ರೆ ಬ್ರದರ್, ತಪ್ಪಂತ ಗೊತ್ತಾದ್ರೂ ಕೂಡ ಧೈರ್ಯವಾಗಿ ಅವ್ರ ಹತ್ರ ಹೇಳ್ದಲ್ಲ, ಹಿಂದೆ ಗಾಸಿಪ್ ಆಗಿ ಮಾತಾಡಿ ಇನ್ನೂ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇನ್ನೂ ತಪ್ಪು ಹರಡಿಸ್ತಾರೆ, ಬಿಟ್ರೆ ಅದನ್ನ ಸರಿ ಮಾಡ್ಬೇಕನ್ನೋ ಒಂದು ಭಾವನೆ ಯಾರಿಗೂ ಇರೋದಿಲ್ಲ. ಇದು ಒಂದು ರೀತಿಯಲ್ಲಿ ಆ ತಪ್ಪನ್ನು ಅನುಮತಿಸುವುದು. ಸರಿ ಮಾಡ್ತಾ ಹೋಗ್ರಿ, ನಾವೇನು ಹೇಳಲ್ಲ. ಆದ್ರೆ ಇದೇ ನಿಮ್ಮ ಮನೆಯಲ್ಲಿ ಅರಿತ ನಡೆದ್ರೆ ಬಿಟ್ಬಿಡ್ತೀರಾ ನೀವು? ದೇವರ ಮನೆಯಲ್ಲಿ ಏನಾದ್ರು ಅಂತಾನೆ ಬಿಟ್ಬಿಡ್ತೀರಾ? ಅದುವೇ ನಿಮ್ಮ ಮನೆಯಲ್ಲ ನಿಮ್ಮ ಮಗ ಅದೇ ತರ ಒಂದು ತಪ್ಪನ್ನ ಮಾಡಿದ್ರೆ ದಿಢಂತ ಯಾರನ್ನ ಹುಡುಗಿ ಕರ್ಕೊಂಬಂದು ಕೂರಿಸ್ಕೊಂಬಿಟ್ಟ, ನೀವು ಪಾಡ ನೀವು ನೋಡಿ ಅವನಿಷ್ಟ ಬೇಕಾದ್ರೆ ಮಾಡಿ ಅಂತ ಬಿಟ್ಬಿಡ್ತೀರಾ ನೀವು? ಯಾರು ಅಂತ ಕೇಳಲ್ವಾ ನೀವು? ಹಾಗಾದ್ರೆ ಅದೇ ರೀತಿಯಲ್ಲಿ ತಪ್ಪಾದ ಉಪದೇಶ ಸಭೆಯಲ್ಲಿ ಬರ್ಬೇಕಾದ್ರೆ ಯಾರು ಅಂತ ಕೇಳ್ಬೇಕಲ್ವಾ? ಏನಪ್ಪ ಬೆದರ್, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಈ ರೀತಿ ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ ನಿಮಗೆ? ಅವರು ತಗೊಂತಾರೆ ತಗೊಳಲ್ಲ, ಎರಡನೇ ವಿಷಯ. ಬಟ್ ನಮ್ಮ ಒಪಿನಿಯನ್ ನಾವು ಹೇಳಿದ್ರೆ ಅದು ಒಳ್ಳೇದದು. ಸತ್ಯವನ್ನ ಸತ್ಯ ಎಂಬುದಾಗಿ ಹೇಳಲೇಬೇಕಲ್ವಾ? ಇವರು ಬಂದು ಇನ್ನೊಂದು ಆ ತಪ್ಪಿಗೆ ಅನುಮತಿ ಕೊಡುವಂತ ಒಂದು ಕೂಟ ಇವರು. ಅಂದರೆ ನಾನೇ ನನ್ನ ಕೆಲಸ ಆಯಿತು, ಒಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗಿ ಮಾತಾಡೋರು ಇದ್ದಾರೆ. ಇದನ್ನ ಮೂರನೇದಾಗಿ ಒಂದು ಗುಂಪಿದೆ. ಈಗ ಯೆಜೆಬೆಲ್ ರೀತಿ ಮಾಡಬೇಕಾದ್ರೆ ಒಂದು ವಿರೋಧ ಇಲ್ಲ, ಇದು ರಾಂಗ್, ಚರ್ಚಲ್ಲಿ ಇರಬಾರ್ದು, ಇಸ್ರೇಲ್ನಲ್ಲಿ ಇಂಥ ಒಂದು ಕಾರ್ಯ ನಡೀಬಾರ್ದು. ಖಂಡಿತವಾಗಿ ಇವರಿಗೆ ಏನ್ ನಡೆಯುತ್ತೆ, ಎಲಿಯ ತರ ವ್ಯಕ್ತಿಗಳಿಗೆ ಉಪದ್ರವ ಬರುತ್ತೆ. ಓಡಿಸ್ತಾರೆ, ಹಂಗ ಓಡಿಸ್ತಾರೆ, 24 ಗಂಟೆಲಿ ತಲೆ ಎತ್ತಿನ ಹೇಳ್ತಾರೆ. ಅವನನ್ನೇ ಏನಾದ್ರೂ ಕಾರ್ನರ್ ಮಾಡ್ತಾರೆ, ಅವನ್ನ ನೋಡ್ತಾನೆ ಇರ್ತಾರೆ. ಇವಾಗ ಇವರೆಲ್ಲ ಏನ್ ತಪ್ಪು ಮಾಡಿದ್ರು ಕೂಡ ಅವರಾಗಿ ಅಡ್ಜಸ್ಟ್ ಮಾಡಿ ಹೋಗ್ತಾರೆ, ಯಾಕಂದ್ರೆ ಇವರೊಂದಿಗೆ ಇದ್ದಾರೆ, ಕಾಂಪ್ರಮೈಸ್ ಆಗಿದ್ದಾರೆ. ಆದ್ರೆ ಇವನು ಚಿಕ್ಕ ತಪ್ಪು ಕೂಡ ಅಲ್ಲ, ಅದೊಂದು ಡಾಟ್ ಇಟ್ಟಿದ್ ಕೂಡ್ಲೆ ಅದು ದೊಡ್ಡದಾಗಿ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಇವರೊಂದಿಗಿಲ್ಲ. ಈಗ ಏನ್ ಸಮಸ್ಯೆ ಅಂತ ಕೇಳಿದ್ರೆ, ಚರ್ಚ್ ಒಳಗೆ ಇಸಬೇಲ್ ಬಂದು ಆಳ್ವಿಕೆ ಮಾಡೋದಕ್ಕೆ ಮುಂದಾಗಿದ್ದಾಳೆ. ಚರ್ಚ್ ಪೂರ್ತಿಯಾಗಿ ಇಸಬೇಲಳ ಒಂದು ಹಲವಾರು ಕಾರ್ಯಗಳು, ಅವಳ ವಾಡಿಕೆ ರಿಚುವಲ್ಸ್, ಇದರಲ್ಲಿರುವಂತಹ ಕಾರ್ಯಗಳಲ್ಲಿ 80 to 90% ಅದೇ ನಡೀತಾ ಇದೆ. ಆದ್ರೆ ಒಂದು ಗುಂಪು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಯಾಕೆ ಸಮಸ್ಯೆ, ಏನಕ್ಕೆ ಸಮಸ್ಯೆ, ಅದ್ಪಾಟಿಗಳು ಏನ್ ಇವಾಗ ಆ ರೀತಿ ಹೋಗ್ತಾ ಇದ್ದಾರೆ. ಒಂದು ಗುಂಪು ಹೌದು ಇದೆ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇದ್ದೇನೆ, ಅವ್ರು ಹೆಂಗ್ ಹಾಳಾಗೋದ್ರೆ ನನಗೇನು, ನಾನು ಸರಿಯಾಗಿದ್ದೇನೆ ಎಂಬುದಾಗಿ ಒಂದು ಗುಂಪಿದೆ. ಆದ್ರೆ ಒಂದು ಗುಂಪು ಮಾತ್ರ ಕೂಗಾಡ್ತಾ ಇದೆ, ಇದು ತಪ್ಪು, ಇಲ್ಲ, ಆಗಲ್ಲ, ನಡೆಯಲ್ಲ. ಇವಾಗ ಈ ರೀತಿ ತಗೊಳ್ಳಿ, ಇದನ್ನ ಲೋಕ ನಾಶವಾಗ್ತಾ ಇದೆ. ಸರಿನಾ? ತಿನ್ನುತ್ತಾ ಕುಡಿಯುತ್ತಾ ಹೆಣ್ಕೊಟ್ಟೆ ಅಂತ ತೆಗೆದುಕೊಳ್ಳುವಂತ ಒಂದು ಗುಂಪು ಹೋಗ್ತಾ ಇದ್ದಾರೆ. ದೇವಪುತ್ರ ಮನುಷ್ಯ ಪುತ್ರರೊಂದಿಗೆ ಸೇರಿ ಕೂಡಿದ್ರು, ಒಂದು ಗುಂಪು ಹೊಟ್ಟೋಯ್ತಂಗೆ. ಈಗ ನೋಹನ ಒಂದು ಗುಂಪು, ಇವರಿಗೆ ದೇವ್ರು ಹೇಳ್ತಾರೆ ನಾವೇ ಒಳಗೆ ನೀವು ಹೋಗ್ರಿ. ಈಗ ನೋಹ ಏನ್ ಮಾಡ್ಬೋದಾಗಿತ್ತು? ನಾವೊಳಗೆ ಹೋಗ್ಬೋದಾಗಿತ್ತು. ನಾವೇ ಒಳಗೆ ಹೋಗಿ, ಹೌದು ದೇವ್ರು ನನಗೆ ನಾವೇ ಕೊಟ್ಟರು, ಕಟ್ಟುವುದಕ್ಕೆ ಅವಕಾಶ ಕೊಟ್ಟರು, ನನ್ನ ಅಗತ್ಯ ಪೂರೈಸ್ತಾ ಇದ್ದಾರೆ, ಇದರ ನಡುವೆ ನಾನು ದೇವರೊಂದಿಗೆ ಸಂಚರಿಸ್ತಾ ಇದ್ದೀನಿ, ನಾನು ಕರೆಕ್ಟ್ ಆಗಿದ್ದೇನೆ, ಓಕೆಪ್ಪ ಬಿಟ್ಬಿಡ್ಬೋದಾಗಿತ್ತಲ್ವಾ? ಯಾಕೆ ಪೇತ್ರನ ಪುಸ್ತಕ ಹೇಳುತ್ತೆ ನೀತಿಯನ್ನ ಪ್ರಸಂಗ ಮಾಡಿದಂತಹ ನೋಹನು ಅಂತ ಇದೆ. ಯಾಕಿದೆ ಆ ರೀತಿ ಇದೆ? ಹಾಗಾದ್ರೆ ಅವ್ನಿಗೆ ಅರ್ಥ ಆಗ್ತದೆ, ಹಿಂಗೆ ಮಾಡಿದ್ರೆ ಸಾಯ್ತುರೆ ಕಂಡ್ರೆ ಒಂದಿನ ಎಂಬುದಾಗಿ. ಇದು ನಿಮ್ಮ ನಾಶನಕ್ಕೆ ನೆರವು ಕರ್ಕೊಂಡು ಹೋಗುತ್ತೆ. ಚರ್ಚ್ ಒಳಗೆ ಒಂದು ಮೋಸವಾಗಿರೋ ವಿಷಯ ಮಾಡ್ತಾ ಇದ್ದೀರಾ ನೀವು. ಇದು ಇವರು ಬಂದು ಆಕ್ಚುಯಲ್ ಆಗಿ ಏನಂತ ನೀವು ಕೇಳುವುದಾದರೆ,
ಸಂಸ್ಕೃತಿಯ ಬದಲಾವಣೆ, ಕಾಲ ಬದಲಾವಣೆ ಅಂತ ಹೇಳ್ತಾರೆ. ಇದೆಲ್ಲ ನಡೆಯುವುದಕ್ಕೆ ಏನ್ ಕಾರಣ ಅಂದ್ರೆ ಸಂಸ್ಕೃತಿ ಬದಲಾವಣೆ, ಕಾಲ ಬದಲಾವಣೆ. ಹಾಗಾಗಿ ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವತ್ತಿರುವಂತ ಯೂತ್ಸ್ ತರ ಇವತ್ತಿರುವ ಯೂತ್ಸ್ ಇಲ್ಲ. ಹಾಗಾದ್ರೆ ಈ ವಾಕ್ಯ ಅವಾಗಿರುವಂತ ಯೂತ್ಸ್ಗೆ ಬರ್ದಿಲ್ಲ, ಇವಾಗಿರುವಂತ ಯೂತ್ಸ್ಗೂ ಸೇರಿಸಿ ಬರ್ದಿರುವಂತದ್ದ. ಇವತ್ತಿರುವಂತವ್ರಿಗೂ ಕೂಡ ಸೇರಿಸಿ ಬರ್ದಿರೋದು. ಬರುವಿಕೆ ತಾಮಸವಾದರೆ ಮುಂದಿನ ಜನರೇಷನ್ ಯೂತ್ ಕೂಡ ನಿಮಗೆ ಜೆನ್ಸಿ, ಜೆನ್ ಬೀಟಾ ನೀವೆಲ್ಲ ಇಟ್ಕೊಂಡಿದ್ದೀರಲ್ವಾ, ಮಿಲಿಯನ್ ಮೇಲೆ ಇಟ್ಕೊಂಡಿದ್ದೀರಾ. ಕರ್ತನ ಪ್ರಕಾರ ಎಲ್ಲರಿಗೂ ಒಂದೇ ಉಪದೇಶನೇ. ಹೌದು. ಇದು ಯಾರಿಗೋಸ್ಕರವಾಗಿ ಬಾಗುವುದಿಲ್ಲ, ಯಾರಿಗೂ ಮಾರ್ಪಡಲ್ಲ. ನೀವೇಕಂದ್ರೆ ಮಾರ್ಪಡಿಸ್ತೀರಾ? ಬೈಬಲ್ ಅಂದ್ರೆ ಎವರ್ ಅಪ್ಡೇಟೆಡ್ ಬುಕ್ ಅಷ್ಟೇ. ಹೌದು, ಎಟರ್ನಲ್ವರೆಗೂ ಅಪ್ಡೇಟೆಡ್ ಬುಕ್ಕೇ ಅದು. ಇನ್ನೂ ಒಂದಂತ ಮೇಲೋಗಿ ಹೇಳ್ತೀನಿ, ಯು ಕ್ಯಾನ್ ಚೇಂಜ್ ದ ಮೋಡ್ ಆಫ್ ದ ಬೈಬಲ್. ಮೇ ಬಿ ಯು ಕ್ಯಾನ್ ರೈಟ್ ಇನ್ ಎ ಸ್ಟೋನ್ ಟ್ಯಾಬ್ಲೆಟ್ಸ್. ನೀವು ಕಲ್ಲುಗಳಲ್ಲಿ ಬರೀಬಹುದು, ಅಥವಾ ನೀವು ಬಂದು ಚರ್ಮದ ಸುರುಳಲ್ಲಿ ಬರಿಬಹುದು, ಪೇಪರ್ನಲ್ಲಿ ಬರಿಬಹುದು, ಡಿಜಿಟಲ್ ಆಗಿ ಬರಿಬಹುದು. ಈ ಮೋಡ್ ಬದಲಾಗುತ್ತೆ, ಬೈಬಲ್ ಮಾರ್ಪಡದೇ ಇಲ್ಲ. ಆಗ್ಲೂ ಬಾರದು. ಈ ಮೋಡ್ ಮಾರ್ಪಡೋದ್ರಿಂದ ಅದೇ ಕಾಲಘಟ್ಟದಲ್ಲಿ ವಾಕ್ಯವನ್ನ ಇವರಿಗೋಸ್ಕರವಾಗಿ ಮಾರ್ಪಡಿಸಿದ್ರೆ ಇಟ್ಕೊಳ್ಳಿ. ನೀವೇ ಇಸಬೇಲಳು. ಒಂದು ಕ್ರಮ ಇದೆ. ಮುಂಚಿತವಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ ಇಸ್ರಾಯೇಲರಿಗೆ, ಅದನ್ನು ದಾಟಿ ಇನ್ನೊಂದು ಹೇಳ್ಕೊಡ್ತಿದ್ದಾಳೆ ಅವಳು. ಅದರಲ್ಲೊಂದು ಪಂಕ್ತಿ ಹಾಕ್ತಾಳೆ, ಒಂದು ಊಟ ಹಾಕ್ತಾಳೆ. ಆ ಊಟಕ್ಕೋಸ್ಕರ ಕೂತ್ಕೋತೀಯ ಅಲ್ಲಿ. ಇಸಬೇಲ್ ಊಟ ಹಾಕೋರು ಹೆಂಗ್ ಹಾಕಿರ್ತಾಳೆ? ಔತಣ, ಒಳ್ಳೆ ಔತಣ ಇರುತ್ತೆ, ಒಳ್ಳೆ ರಾಜ ಔತಣ ಅದು. ಸುಮ್ನೆ ಒಂದು ಕೂಟು ಪಲ್ಯ ಅಂತ ಅವ್ರು ಕಳಿಸಿರಲ್ಲ. ಯಾಕಂದ್ರೆ ರಾಜ ರಾಣಿ ಇದಾರೆ ಅರಮನೆಯಲ್ಲಿ ಅಂತ ಹೇಳಿದ್ರೆ ಔತಣ ಸೂಪರ್ ಆಗಿರುತ್ತೆ. ಒಂದು ದೇಶಕ್ಕೆ ಸೇವೆಗೆ ಅಂತ ಹೋಗಿರ್ಬೇಕಾದ್ರೆ ಇದರಲ್ಲಿ ಒಂದು ಅರಮನೆಯಲ್ಲಿ ರಾಜ ಒಬ್ಬರಿದ್ದಾರೆ. ಅವರು ಬಂದು ಆಕ್ಚುಯಲ್ ಆಗಿ ಎಲ್ಲೋ ಹೋಗಿದ್ದಾರೆ. ಆಗ ಅರಮನೆ ರಿನೋವೇಟ್ ಮಾಡ್ತಾ ಇದ್ದಾರೆ. ರಿನೋವೇಟ್ ಮಾಡೋದು ಒಬ್ಬ ಬಿಲೀವರ್. ಆಗ ಅವ್ರು ಕರ್ಕೊಂಡೋಗಿ ಹೇಳಿದ್ರು, ಬನ್ನಿ ರೆನೋವೇಷನ್ ನಿಮಗೆ ತೋರಿಸ್ತೀನಿ ಎಂಬುದಾಗಿ. ಆ ಅರಮನೆ ನೋಡಿ ಎಂಬುದಾಗಿ ಕರ್ಕೊಂಡೋಗಿದ್ರು. ಆಗ ಜನಗಳು ಕುಳಿತು ಊಟ ಮಾಡೋದಕ್ಕೋಸ್ಕರವಾಗಿ ಒಂದು ಕಾರ್ಯ ಇಟ್ಟಿದ್ದಾರೆ. ಅಲ್ಲಿ ದರ್ಬಾರ್ ಥರ ಒಂದು ಇಟ್ಟಿದ್ದಾರೆ. ಅಡ್ಡಷ್ಟು 1500 ಮಂದಿ ಊಟ ಮಾಡ್ಬೋದು ಅಲ್ಲಿ. 1500 ಆ 1500 ಮಂದಿ ಕುಳಿತು ಊಟ ಮಾಡುವುದನ್ನ ರಾಜ ಕುಳಿತು ಸೆಂಟ್ರಲ್ ಕೂತು ನೋಡೋ ತರ ಮಾಡಿದ್ದಾರೆ ಅದನ್ನ. ಅದೆಲ್ಲ ಬಂದು ಮಿಲಿಯನ್ಸ್ ಅಲ್ಲಿ ಖರ್ಚಾಗಿರುತ್ತೆ. ಇವರೇ ಮಾಡಿದ್ದಾರೆ. ಅವತ್ತು ಎಸೆಬೆಲ್ ಹೆಂಗ್ ಮಾಡಿರ್ತಾರೆ ಅದನ್ನ, ಇಲ್ವಾ? ಹಾಗಾದ್ರೆ ಆ ರಾಜನ ಅರಸನ ಊಟಕ್ಕೆ ಇಷ್ಟಪಟ್ಟು ಇವತ್ತೊಂದು ಗುಂಪು ಚರ್ಚ್ ಒಳಗೆ ಬ್ಯಾಬಿಲೋನ್ ಕಾರ್ಯವನ್ನ ಒಳಗೆ ತಂದಿದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಇದರ ಅಂತ್ಯ ಏನಾಗಿರುತ್ತೆ ಗೊತ್ತಾ? ದೇವರು ಹೇಳುತ್ತಾರೆ, ನನ್ನ ತೀರ್ಪು ಅವರ ಮೇಲೆ ಬರುವಾಗ ಅವರ ಮಕ್ಕಳನ್ನ ಕೊಂದು ಹಾಕುವೆನು. ಆ ರೀತಿ ತಾನೇ ಅಲ್ಲಿ ಬರೆಯಲ್ಪಟ್ಟಿದೆ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು, ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಈ ರೀತಿ ಉಪದೇಶವನ್ನ ಒಳಗೊಂಡಿರುವಂತಹ, ಇವತ್ತು ಕುಳಿತು ಎಜೆಬೆಲ್ ಎನ್ನುವಂತಹ ರಾಣಿ ತನ್ನ ಯಾಜಕನು ಅಂದರೆ ತನ್ನ ಪ್ರವಾದಿ ಎಂಬುದಾಗಿ ಹೇಳಿಕೊಂಡು ಕುಳಿತಿರುವಂತಹ ಸಭೆಯಲ್ಲಿ ಕೂತಿರೋ ನೋಡಿ ದೇವರು ಈ ರೀತಿ ಹೇಳ್ತಾರೆ, ನಿನ್ನ ಮಕ್ಕಳನ್ನ ಕೊಂದೇ ಕೊಲ್ಲುವೆನು. ಇವತ್ತು ನಿನ್ನ ಚೆನ್ನಾಗಿ ಊಟ ಮಾಡ್ತಾ ಇದ್ದೀಯ, ಆದ್ರೆ ನಿನ್ನ ಮಕ್ಕಳು ಏನಾಗ್ತಾರೆ ಅಂತ ನೋಡು. ಈ ಭಯ ಇವತ್ತು ಎಲ್ಲ ಹೆತ್ತವರಿಗೂ ಇದೆ. ಹೆತ್ತವರಲ್ಲಿ ಏನ್ ಹೇಳ್ತಾ ಇದ್ದಾರೆ ಇವಾಗ? ಒಳ್ಳೆ ಆಡಂಬರ ಇರುವಂತ ಸಭೆಯಲ್ಲಿ ಕೂತಿದ್ದಾರೆ. ಅಲ್ಲಿ ಬಂದು ಇವರಿಗೆ ಸತ್ಯ ಸಿಗಲ್ಲ. ಆದ್ರೆ ಭಯಂಕರವಾಗಿರುವ ರಾಜುನ ಆಡಂಬರ, ಅಷ್ಟು ಜನಕ್ಕೆ ಡ್ರೆಸ್ ಕೋಡ್ ಇದೆ, ಹಿಂಗೆ ಡ್ರೆಸ್ ಹಾಕಿ ಸಭೆಗೆ ಬರಬೇಕು, ಈ ರೀತಿಯಾಗಿದೆ. ಸಭೆ ಬಂದು ಇವರ ಕನ್ವೀನಿಯನ್ಸ್, 20 ನಿಮಿಷ ಮಾತ್ರ ಮೆಸೇಜ್, ಇವರ ಕನ್ವೀನಿಯನ್ಸ್. ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ಎಷ್ಟು ಮದುವೆ ಬೇಕಾದ್ರೂ ಮಾಡ್ಕೋಬಹುದು, ಲಿವಿಂಗ್ ಟುಗೆದರ್ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಡೆಸುವವರು ಹಾಗೇ ಇದ್ದಾರೆ, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ನಿಮ್ಮನ್ನು ಬಂದು ಏನೋ ಕೇಳೋದಿಲ್ಲ. ಇವತ್ತು ನಿಮ್ಗೆ ಹೆಂಗಿದೆ ಗೊತ್ತಾ? ಹೊರಗೆ ಹೇಳಬೇಕಾದ್ರೆ ನಿಮಗೆ ಆ ಚರ್ಚ್ ಹೆಸರು ಡಿನಾಮಿನೇಷನ್ ಹೇಳಬೇಕಾದ್ರೆ ನಿಮಗೆ ದೊಡ್ಡ ಹೆಮ್ಮೆ ಇದೆ. ನಾವೆಲ್ಲ ಈ ಚರ್ಚ್ಗೆ ಸೇರಿದವರು, ಪೌರಾಣಿಗೆ ಸೇರಿದವನು, ಕೇಬನಿಗೆ ಸೇರಿದವನು, ಇವರೆಲ್ಲರೂ ಆ ರೀತಿ. ಇವಾಗ ಬಿಟ್ಬಿಟ್ರು. ನೀನೇನ್ ಮಾಡಿದ್ಯಾ ಅಂದ್ರೆ ಕೈ ಹಿಡ್ಕೊಂಡು ಏನು ಗೊತ್ತಿಲ್ಲದೆ ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೀಯಾ. ಏನ್ ನಡೀಲಿದೆ ಗೊತ್ತಾ? ಇವಾಗ ನೀನು ಪಡೆದಂತಹ ಈ ಆಹಾರ, ನಿನ್ನ ಊಟ ಮಾಡಿದಂಥ ಈ ಆಹಾರ ನಿನ್ನ ಮಗುವನ್ನು ಕೊಲ್ಲಲಿದೆ. ಈಗ ನೀವೇನು ಹೇಳ್ತೀರಾ? ಮಕ್ಕಳು ದೇವರಲ್ಲಿಲ್ಲ, ಸರಿಯಾಗಿಲ್ಲ, ಬಹಳ ಮೋಸವಾಗಿದೆ, ಮಕ್ಕಳಲ್ಲಿ ತಪ್ಪಾಗಿರುವ ಕಾರ್ಯಗಳು ಒಳಗೆ ಬರ್ತಾ ಇದೆ. ಬಹಳ ಎತ್ತವರು ಅಂದ್ರೆ ಬದರ್, ಈಗ ನಮಗೂ ಈಗ ಯಾರಾದ್ರೂ ಪ್ರೇಯರ್ ರಿಕ್ವೆಸ್ಟ್ ಹೇಳ್ಬೇಕಾದ್ರೆ ಬಹಳ ಪ್ರೇಯರ್ ರಿಕ್ವೆಸ್ಟ್ ಏನು ಬರ್ತದೆ, ಮಕ್ಕಳ ವಿಷಯದಲ್ಲೇ ಬರುತ್ತೆ. ಮಕ್ಕಳು ಸರಿಯಾಗಿ ಪ್ರಾರ್ಥನೆ ಮಾಡ್ತಿಲ್ಲ, ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಿ, ಮಕ್ಕಳು ಬೈಬಲ್ ಓದ್ತಿಲ್ಲ, ದೇವ್ರ ಭಯದಲ್ಲಿಲ್ಲ, ಈ ರೀತಿಯ ತಪ್ಪಾದ ಕಾರ್ಯಗಳು ಮಾಡ್ತಾ ಇದಾರೆ ಅಂತ ಬಹಳ ಪೇರೆಂಟ್ಸ್ ಬಂದು ಮಕ್ಕಳಿಗೋಸ್ಕರನೇ ಪ್ರೇಯರ್ ರಿಕ್ವೆಸ್ಟ್ ಹೇಳೋದು. ಇವತ್ತು ಪೇರೆಂಟ್ಸ್ಗೆ ಮಕ್ಕಳ ಸ್ಪಿರಿಚುವಲ್ ಲೈಫ್ ಬಗ್ಗೆ ಭಯ ಬಹಳ ಬರೋದಕ್ಕೆ ಆರಂಭ ಆಗಿದೆ. ಇವರಿಗೆ 40 ವಯಸ್ಸಲ್ಲಿ ಅದಿಲ್ಲ. ಇವರು 40 ವಯಸ್ಸಲ್ಲಿ ಮಗುವನ್ನ ಚೆನ್ನಾಗಿ ಓದಿಸ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಈ ಚರ್ಚಲ್ಲಿ ಬಂದು ಅವರು ಡ್ಯಾನ್ಸ್ ಆಡುವುದನ್ನ ಜಾಲಿಯಾಗಿ ನೋಡಿದಂತ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಡ್ಯಾನ್ಸ್ ಆಡುವುದನ್ನ ಜಾಲಿಯಾಗಿ ನೋಡಬಹುದು. ಈಗ ನಾವು ಮಾತಾಡ್ತಿದ್ವಲ್ವಾ ಇದನ್ನ, ಇದುವೇ ರಾಂಗ್ ಡಾಕ್ಟರ್ ಅವರ ಪ್ರಕಾರ. ಹಾಗಾದರೆ ಇವರು ನೋಡಿ, ಇವರಿಗೆ 60 ವಯಸ್ಸಾಗುತ್ತೆ, ಒಂದು 15-20 ವರ್ಷ, ಮಗನಿಗೆ 20-20 ವರ್ಷ ಆಯ್ತು. ಇವಾಗ ಅವನು ಮಾಡುವಂತ ಕೆಲಸ ಅಷ್ಟು ನೋಡಿದ್ರೆ ಅವನ ಒಂದು
ಫಿಸಿಕಲ್ ಆಗಿ, ಸ್ಪಿರಿಚುವಲ್ ಆಗಿ, ವರ್ಲ್ಡ್ಲಿ ಆಗಿದೆ ಎಲ್ಲ ಕೂಡ. ಹ್ಮ್ ಇವರಿಗೆ ಭಯ ಬರ್ತಾ ಇದೆ. ರಾಂಗ್ ರಾಂಗ್ ರಾಂಗ್. ದೇವ್ರು ಹೇಳ್ತಾರೆ, ನಿನ್ನವತ್ತು ಎಜೆಬೆಲ್ ಜೊತೆ ಕುಳಿತು ಊಟ ಮಾಡ್ದೆ, ಹ್ಮ್ ನಿನ್ನ ಮಗ ಸಾಯ್ತಾ ಇದ್ದಾನೆ, ಮಗಳು ಸಾಯ್ತಾ ಇದ್ದಾಳೆ. ಸ್ಪಿರಿಚುವಲ್ ಆಗಿ ಹೇಳ್ತಾ ಇದ್ದಾರೆ. ಅದೇ ಬದ ನೀವು ಮುಂಚೆ ಒಂದು ಹೇಳಿದ ಮತ್ತೆ ಹೇಳ್ತೀನಿ, ನಾವು ಯಾವ್ದ್ರಲ್ಲಿ ಬಿದ್ರು ಕೂಡ ಎದ್ದೇಳ್ಬೋದು, ಉಪದೇಶದಲ್ಲಿ ಬಿದ್ರೆ ಎದ್ದೇಳಕ್ಕಾಗಲ್ಲ ಅಂತ ನೀವು ಆಗಾಗ ಹೇಳ್ತಿರ್ತೀರ. ನಮ್ಮ ಪಾಸ್ಟರ್ ಯಾವಾಗಲೂ ಮೆಸೇಜ್ ಹೇಳ್ತಾ ಇದ್ರು, ಯಾರು ಬೇಕಾದ್ರೂ ಎತ್ಬೋದು, ಉಪದೇಶದಲ್ಲಿ ಬಿದ್ದು ಎತ್ತಕ್ಕಾಗಲ್ಲ ಎಂಬುದಾಗಿ. ಇವಾಗ ಕೂಡ ತಪ್ಪು ಅಂತ ಗೊತ್ತಾಗ್ತಿದೆ ಅಲ್ವಾ ಅವರಿಗೆ? ಆ ಚರ್ಚ್ ಬಿಟ್ಟು ಒಳಗೆ ಬರಕ್ಕೆ ನೋಡೋಣ. ಹ್ಮ್ ಆ ರೀತಿ ಬ್ಯಾಬಿಲೋನ್ ಕಾರ್ಯ ಇರುವಂತಹ ಚರ್ಚ್ ಬಿಟ್ಟು ಒಳಗೆ ಬಾ ಅಂತ ಹೇಳ್ರಿ, ಬರಲ್ಲ ಅವರು. ಯಾಕೆಂದ್ರೆ ಇವರ ಆ ಹಣದಾಸೆ, ಆಡಂಬರದಲ್ಲಿ, ಆ ಒಂದು ಲಕ್ಸುರಿ ಆಗಿರುವ ಕಾರ್ಯದಲ್ಲಿ ಊರಿದ್ದಾರೆ. ಹ್ಮ್ ಇವರಿಗೆ ಸತ್ಯ ಸಿಗುತ್ತೋ ಇಲ್ವೋ, ಆ ಎ ಸಿ ಹಾಲ್ನಲ್ಲಿ ಆ ಗ್ರ್ಯಾಂಡ್ ಆಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಲ್ಲಿ ಕುಳಿತು ಆ 20 ನಿಮಿಷ ಕುಳಿತು ಕೇಳಿ ಆ ಕಾರಲ್ಲಿ ಹೋಗ್ಬೋದು. ಯಾಕೆಂದ್ರೆ ವರ್ಲ್ಡ್ಲಿ ಬ್ಲೆಸ್ಸಿಂಗ್ ಇವ್ರು ಸಿಕ್ಕಿದೆ. ಇಸಬೆಲ್ ಬಂದು ರಾಣಿ ಅಲ್ವಾ, ವರ್ಲ್ಡ್ಲಿ ಬ್ಲೆಸ್ಸಿಂಗ್ ಕೊಟ್ಬಿಡ್ತಾಳೆ. ಓಕೆ. ಸೊ ಸೈತನ ವರ್ಲ್ಡ್ಲಿ ಬ್ಲೆಸ್ಸಿಂಗ್ ಕೊಡ್ತಾನೆ ಕೊಡಲ್ವಾ? ಕೊಡ್ತಾನೆ. ಹೌದು. ಆ ವರ್ಲ್ಡ್ಲಿ ಬ್ಲೆಸ್ಸಿಂಗ್ ಅಲ್ಲಿ ಕುಳಿತು ಇವ್ರಿಗೆ ತಿಳಿದ ಪ್ರಕಾರ ಅದು ಇವರಿಗೆ ಚಿಕ್ಕ ಚರ್ಚ್ ಅಲ್ವಾ, ಕೈಯಲ್ಲಿ ಬೈಬಲ್ ಒಂದಿಗೆ ಒಂದು 50 ಮಂದಿ ಇಟ್ಕೊಂಡು ಒಬ್ಬ ಅವನು ನಡೆಸುವುದಕ್ಕೆ ಓಡ್ತಾ ಇರ್ತಾನೆ ಬಹಳ ಕಷ್ಟಪಟ್ಟು. ಅವರು ನೋಡ್ಬೇಕಾದ್ರೆ ಇವರು ಕೀಳಾಗಿ ನೋಡುವಂಥದ್ದು. ಏನ್ ಈ ರೀತಿ ಇವರು ಹೋಗ್ತಾ ಇದ್ದಾರೆ? ವಿ ಆರ್ ಆಲ್ ಬಿಲಾಂಗಿಂಗ್ ಟು ದಟ್ ಚರ್ಚ್. ಅವ್ನು ಹೇಳ್ಬೇಕಾದ್ರೆ ಹಂಗೆ ಹೇಳ್ತಾನೆ. 60 ವಯಸ್ಸಾಗುತ್ತೆ, ಅವ್ರ ಮಕ್ಕಳು ನೋಡ್ತಾರೆ, ಅವರ ಮಗಳಿಗೆ 3ನೇ ಮದುವೆ. ಮನಸ್ಸು ಬಹಳ ನೋವಾಗುತ್ತೆ. ಹುಡುಗ ಕೆಟ್ಟ ಮಾಡ್ತಾ ಇರ್ತಾನೆ, ಕುಡಿತಾನೆ, ಹೊರದೇಶದಲ್ಲಿದ್ದಾನೆ, ಅಸಹ್ಯವಾದ ಕಾರ್ಯ ಮಾಡ್ತಾನೆ, ಮನಸ್ಸಿಗೆ ನೋವಾಗ್ತಾ ಇದೆ. ಇವಾಗ ನೋವಾಗ್ಬೇಕಾದ್ರೆ ಏನಂತ ಹೇಳ್ತಾರೆ? ಏನಾದರೂ ಒಂದು ಸ್ಥಳಕ್ಕೆ ಫೋನ್ ಮಾಡಿ, ಇವಾಗ ಮಾತ್ರ ಸತ್ಯವಿರುವಂಥ ಪಾಸ್ಟರ್ಗೆ ಫೋನ್ ಮಾಡ್ತೀರಿ. ಇವಾಗ, ಪಾಸ್ಟರ್ ನಮ್ಮ ಮಗ ಸರಿ ಇಲ್ಲ ಪಾಸ್ಟರ್, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೀನು ಎಜೆಬೆಲ್ ಬಳಿ ಕುಳಿತು ಊಟ ಮಾಡಿದ್ದವನು ನಿನ್ನ ಮಗನದಕ್ಕೆ ಪ್ರತಿಫಲ ಕೊಡ್ತಾನೆ. ಹೇಳ್ತಾ ಇರ್ತಾನೆ ಈ ರೀತಿ, ನೀವೇನು ತಿಂತಿರೋ ಹೊಟ್ಟೆಲಿರುವ ಮಗುಗೆ ಹತ್ತನೇ ಹೋಗುತ್ತೆ ಅಂತ. ಹೌದು ಅಲ್ವಾ? ಹಾಗಾದ್ರೆ ಮಾತಾಡಾಕ್ಬಾರ್ದು, ಅದಾಕ್ಬಾರ್ದು, ನೀನು ಕೇರ್ಫುಲ್ ಆಗಿ ಊಟ ಮಾಡಬೇಕು, ಇಲ್ಲಾಂದ್ರೆ ಮಗುಗೆ ದೊಡ್ಡೋಗುತ್ತೆ. ಅದೇ ರೀತಿ ನೀನು ಕುಳಿತು ಕೇರ್ಫುಲ್ ಆಗಿರುವಂಥ ಪ್ರದೇಶವನ್ನ ಕೇಳಬೇಕು, ಇಲ್ಲಾಂದ್ರೆ ನಿನ್ನ ಮಗು ಕ್ಲೋಸ್. ಅದೇನಾಗ್ತಿದೆ ಅಂದರೆ ಬದರಿ, ಇವತ್ತು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಚಿಕ್ಕವರಾದಾಗ, ಮಕ್ಕಳಾಗಿದ್ದಾಗ ಕೇರ್ಲೆಸ್ ಆಗಿರ್ತಾರೆ. ದೇವ್ರ ಭಯದ ಕುರಿತಾಗಿನೋ ದೇವ್ರ ವಾಕ್ಯದ ಕುರಿತಾಗಿ ಬೋಧನೆ ಮಾಡಿದೆ, ಅವ್ರು ಟೀನೇಜ್ ಬಂದಾಗ ಯಾವಾಗ ಅವ್ರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾರೋ ಅವಾಗ ಮಕ್ಕಳ ವಿಷಯದಲ್ಲಿ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಸ್ಪಿರಿಚುವಲ್ ಆಗಿ ಅವರಿಗೆ ದೇವ್ರ ಭಯ ಬರಬೇಕು, ಅವ್ರ ದೇವ್ರ ವಾಕ್ಯದಲ್ಲಿ ಬೆಳಿಬೇಕಂತ ಅವಾಗ ನೋಡ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನಂದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೋದಿಲ್ಲ ಅಂತ. ಅವ್ರ ಆರಂಭದಲ್ಲೇ ಆ ದೇವ್ರ ವಾಕ್ಯ, ದೇವ್ರ ಭಯ ಅನ್ನೋದನ್ನ ಮಕ್ಕಳಲ್ಲಿ ಬಿತ್ತಿದ್ರೇನೆ ಅವ್ರು ದೊಡ್ಡವರಾದಾಗ ಆ ದೇವ್ರ ಭಯದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಅದನ್ನೇ ದೇವರು ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ಅದನ್ನ ಮಗುವನ್ನು ನಡೆಸಬೇಕಾದ ಮಾರ್ಗದಲ್ಲಿ ನಡೆಸುವಾಗ ಹಿರಿಯವನಾದಾಗ ಬೀಳೋದಿಲ್ಲ. ಹೌದು. ಇವರು ಏನೊಂದು ಆ ಒಂದು ಪ್ರಾಯದಲ್ಲಿ ಇವನಿಗೆ ಸ್ಕಿಲ್ಸ್ ಹೇಳ್ಕೊಡ್ಬೇಕು, ಸ್ವಿಮ್ಮಿಂಗು, ಹಾರ್ಸ್ ರೈಡಿಂಗು, ಇದು ಎಲ್ಲ ಹೇಳ್ಕೊಟ್ಬಿಡ್ಬೇಕು. ಆ ಪ್ರಾಯದಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಬಿಡ್ಬೇಕು ಅವರಿಗೆ. ಆ ಪ್ರಾಯದಲ್ಲಿ ಒಳ್ಳೆ ನಾಲೆಜ್ ಕೊಟ್ಬಿಡ್ಬೇಕು ಅವರಿಗೆ. ಇವರೇ ಅನ್ಕೋತಾರೆ ಅಂತ ಹೇಳಿದ್ರೆ, ವೃದ್ಧಾಪ್ಯದಲ್ಲಿ ಅವನು ಬೈಬಲ್ ತಿಳ್ಕೊತಾನೆ ಅಂತ ಅನ್ಕೋತಾರೆ. ಇವ್ರ ಥಾಟ್ ಅದೇ, ವಯಸ್ಸಾದಾಗ ಬೈಬಲ್ ಅರ್ಥ ಮಾಡ್ಕೋತಾನೆ. ಗಾಡ್ ಹೇಳ್ತಾರೆ, ನೀನು ಆರಂಭದಲ್ಲಿ ಯಾವ ಬೀಜವನ್ನು ಬಿತ್ತುತ್ತೆಯೋ ಅದುವೇ ಬೆಳೆಯುವಾಗ ಮರವಾಗಿ ಬೆಳೆಯುತ್ತೆ, ಮರವಾಗಿ ಬಂದು ನಿಲ್ಲುತ್ತೆ. ನೀನು ಚಿಕ್ಕ ಪ್ರಾಯದಲ್ಲಿ ರಾಂಗ್ ಆಗಿರುವಂಥ ವಿಷಯವನ್ನು ಕೊಟ್ಟು ಅದ್ರ ಬರ್ಬೇಕಾದ್ರೆ ಮರ ಒಳ್ಳೆ ಮರವಾಗಿ ಬರಬೇಕು ಅಂದ್ರೆ ಹೆಂಗ್ ಬರಕ್ ಸಾಧ್ಯ? ಅದು ಖಂಡಿತ. ಒಂದು ಮಗುವನ್ನ ಗಾಡ್ ಮನ್ಸು ಮಾಡಿದ್ರೆ ಆದಾಮ್ ತರ ಮಣ್ಣಲ್ಲಿ ಮಾಡಿ ಯೌವನಸ್ಥನಾಗಿ ರೂಪಿಸಬಹುದಾ? ಅಲ್ವಾ? ಸಾಧ್ಯ. ಯಾಕೆ ಮಗುವಾಗಿ ಹೊಟ್ಟೆಲಿಟ್ಟು ಹೊರತಿರ್ತಾರೆ? ಇಲ್ವಾ? ಅವರು ದೇವರು ಮನ್ಸು ಮಾಡಿದ್ರೆ ಆದಾಮನ ಮಣ್ಣಲ್ಲಿ ಉಂಟು ಮಾಡಿರ್ತಾರ, ಒಬ್ಬನ ಆ ಥರ ಮಣ್ಣಲ್ಲಿ ಉಂಟು ಮಾಡಕ್ ಸಾಧ್ಯ ತಾನೆ? ಯಾಕೆ ಮತ್ತೆ ಹೊಟ್ಟೆಯಲ್ಲಿ ಮಗುವನ್ನ ಇಟ್ಟು ನಿನ್ನ ಕೈಯಲ್ಲಿ ಒಂದು ಸರ್ಟನ್ ಏಜ್ವರೆಗೂ ನಿನ್ನ ಕೈಯಲ್ಲಿ ಮಗುವನ್ನ ಕೊಡ್ತಾರೆ? ನೀವೇ ಕೇರ್ಫುಲ್ ಆಗಿ ಮಗುವನ್ನ ನೋಡ್ಕೋಬೇಕು. ಎಜೆಬೆಲನ ಒಂದು ಕಾರ್ಯ ಇದೆ, ಒಂದು ಬ್ಯಾಬಿಲೋನ್ನ ಕಾರ್ಯ ಇದೆ. ಅಲ್ಲಿ ನಿಮ್ಮ ಬೆಳವಣಿಗೆ ಏನೋ ಮಿಸ್ಟೇಕ್ ಇದೆ ಅಂತ ನೋಡಿದ್ರೆ, ಎಷ್ಟು ದೊಡ್ಡ ಚರ್ಚ್, ಎಷ್ಟು ವರ್ಷ ಓದ್ವಿ, ಯಾರು ಸೇವಕರದ ಬಗ್ಗೆ ಚಿಂತೆನೇ ಇಲ್ಲ. ನನ್ನ ಮಗು ಸತ್ತೋಗುತ್ತೆ, ಎತ್ತಪ್ಪ ಅಲ್ಲಿಂದ ಅಂತ ಹೇಳಿ ನನಗೆ ಬೇಡ ಆ ಚರ್ಚು. ಎತ್ತು ಅಲ್ಲಿಂದ. ಮತ್ತೆಲ್ಲಿದೆ? ಅಲ್ಲೊಂದು ಚರ್ಚ್ ಇದೆ, 50 ಮಂದಿ ಬರ್ತಾ ಇದ್ದಾರೆ, ಅಲ್ಲೇ ಸತ್ಯವನ್ನ ಮಾತಾಡ್ತಾರೆ. ಯೇಸು ಇಲ್ಲ, ಬಹಳ ಬೆವರು ಬರುತ್ತೆ ಅಲ್ಲಿ. ಯೇಸು ಇದ್ರೇನು ಇಲ್ಲ ಅಂದ್ರೆ ಏನು? ನನ್ನ ಮಗುವಿನ ಆತ್ಮ ಕರೆಕ್ಟ್ ಆಗಿದೆಯಾ? ಅದುವೇ ರೈಟ್ ಪ್ಲೇಸ್, ಹೋಗಂತ ಹೋಗ್ತಾ ಇರಬೇಕು. ನೀನು ಶರೀರಕ್ಕೋ ಆಡಂಬರಕ್ಕೋ ಹೆಸರಿಗೋ ಹೋಗಿ ಸತ್ಯವಿರದ ಸಭೆಯಲ್ಲಿ ಕುಳಿತಿದ್ರೆ ನಿನ್ನ ಮಗು ಸತ್ತೋಗುತ್ತೆ ಸ್ಪಿರಿಚುವಲಿ. ಇಲ್ಲ, ನಮಗೆ ಸತ್ಯನೇ ಮುಖ್ಯ, ಸ್ವಲ್ಪ ಕಷ್ಟವಾಗೇ ಇರುತ್ತೆ, ಆದ್ರೂ ಕೂಡ ಸಹಿಸ್ಕೋತೀನಿ, ಆದ್ರೆ ಸತ್ಯ ಸಿಕ್ಕಿದ್ರೆ ಸಾಕು ಅಂತ ನೀವು ಭಾವಿಸಿದ್ರೆ ನಿನ್ನ ಮಗುವಿನ ಮುಂದಿನ ತಲೆಮಾರು ಚೆನ್ನಾಗಿರುತ್ತೆ. ಕೊನೆಯದಾಗಿ ದೇವರ ಪ್ರೀತಿ ಅಂದ್ರೆ ಏನು ಅಂತ ನೋಡುವುದಾದರೆ, ಈ ಒಂದು ಚರ್ಚ್ಗೂ ಒಂದು ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ. ಈ ವ್ಯಕ್ತಿಯನ್ನೆಲ್ಲ ಇಷ್ಟಪಡ್ತೀಯಲ್ಲ, ಲೋಕದ ಕಾರ್ಯವನ್ನು ಆಸೆ ಪಡ್ತೀಯಲ್ಲ, ಇದನ್ನ ಬಿಟ್ಬಿಟ್ಟು ಬಾ. ಜಯ ಹೊಂದುವವನು ಯಾರೋ ಅವನಿಗೆ ನನ್ನೊಂದಿಗೆ ಸಿಂಹಾಸನ ಕುಳಿತು ಆಳ್ವಿಕೆ ಮಾಡಿಸುತ್ತೇನೆ.
ಬಹಳ ಅದ್ಭುತ ಏನಂದ್ರೆ ಯಾವುದಕ್ಕೋಸ್ಕರ ಈ ಲೋಕದಲ್ಲಿ ಜನರು ಆಸೆ ಪಡ್ತಿರ್ತಾರೋ ದೇವರು ಅದನ್ನ ಮನ ತಿರುಗೋಕ್ಕೋಸ್ಕರ ನೀನು ಇದಕ್ಕೋಸ್ಕರ ಆಸೆ ಪಡಬೇಡ, ಪರಲೋಕದಲ್ಲಿ ನಿನಗೆ ಇದಕ್ಕಿಂತ ಉತ್ತಮವಾದ ಅಧಿಕಾರ ಇಟ್ಟಿದ್ದೀನಿ. ನಾವು ಕಳೆದ ಸಭೆಯಲ್ಲಿ ನೋಡಿದ್ವಿ, ಈ ಲೋಕದಲ್ಲಿರೋಂಥ ಕಾರ್ಯಗಳಿಗೋಸ್ಕರ ನೀನು ಆಸೆ ಪಡಬೇಡ, ಪರಲೋಕದಲ್ಲಿ ನಿಂಗೆ ಬಚ್ಚಿಟ್ಟಿರೋ ಮನ್ನಾ ಇಟ್ಟಿದ್ದೀನಿ. ಈ ರೀತಿಯಾಗಿ ಒಂದೊಂದು ಸಭೆಗೂ ಕೂಡ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭೂ ಸಂಬಂಧವಾದ ಕಾರ್ಯ ನೋಡಬೇಡ, ಪರಲೋಕದಲ್ಲಿ ಇದಕ್ಕಿಂತ ಉತ್ತಮವಾಗಿ ಇಟ್ಟಿದ್ದೀನಿ ಅಂತ ದೇವ್ರು ಹೇಳ್ತಾರೆ. ಆ ಒಂದು ಸಭೆಯಲ್ಲಿ ಒಂದು ಕೊರತೆ ಇದೆ, ಆ ಕೊರತೆನ ಬಿಡು, ಅದರಲ್ಲಿಯೇ ಮೇಲಾಗಿರೋ ವಿಷಯವನ್ನ ಕೊಡ್ತೀನಿ ನಿನಗೆ. ಹಾಗಾದ್ರೆ ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಈ ವಾಕ್ಯದ ಮೂಲಕ ನಮ್ಗೆ ಅರ್ಥ ಆಗುತ್ತೆ ಇಲ್ವಾ? ಬಹಳ ಸ್ಮರಣ ಸಭೆಗೂ ಅದನ್ನೇ ಹೇಳ್ತಾರೆ, ನಿನಗೆ ಬಂದು ಮರಣ ಇದೆ, ಆ ಮರಣದಲ್ಲಿ ನಂಬಿಗಸ್ತನಾಗಿರು, ಮರಣವೇ ನಿನಗೆ ಎರಡನೇ ಮರಣ ನಿನ್ನ ಬಾಧಿಸುವುದೇ ಇಲ್ಲ, ಈ ಮರಣ ನಿನಗೆ ಬರಲಿದೆ, 10 ದಿನ ಸಂಕಟ ಬಂದರೂ ಕೂಡ ನಂಬಿಗಸ್ತನಾಗಿರು, ನೀನು ಸತ್ರು ಕೂಡ ನಿನಗೆ ಮರಣವನ್ನು ನಾನು ಜಯವಾಗಿ ಜಯಿಸುವ ಕಾರ್ಯವನ್ನು ಮಾಡ್ತೀನಿ. ಇವನ ಬಳಿ ಹೇಳ್ತಾರೆ, ನೀನು ಬಂದು ಈ ಒಂದು ಬಿಳಾಮನ ಪ್ರದೇಶವನ್ನು ಊಟ ಮಾಡ್ತಿದ್ಯಾ, ಇದನ್ನ ಊಟ ಮಾಡಬೇಡ, ಆದ್ರೆ ನಾನು ನಿನಗೆ ಬಚ್ಚಿಟ್ಟು ಮನ್ನವನ್ನು ಕೊಡ್ತೀನಿ, ಇದಕ್ಕಿಂತ ಮೇಲಾದ ಮನ್ನಾ. ಇಲ್ಲಿ ಹೇಳ್ತಾರೆ, ನಿನ್ನೊಂದು ಸ್ತ್ರೀ ಆಡಳಿತ, ಲೋಕದ ಆಳ್ವಿಕೆಗೋಸ್ಕರವಾಗಿ ಇಷ್ಟೋ ನನ್ನ ಬಿಟ್ಟು ಹೋಗ್ತಾ ಇದೆಯಾ, ಒಂದು ಎಸೆಬೆಲನಂತ ಅಭಿಚಾರಿಯೊಂದಿಗೆ ವೇಶ್ಯವಾಟಿಗೋಸ್ಕರವಾಗಿ ಹೋಗ್ತಿದ್ಯಾ, ಅದನ್ನು ಮಾತ್ರ ಬಿಟ್ಟು ಬಾ, ನಾನು ಮೇಲಾಗಿರೋ ಆಶೀರ್ವಾದ ಕೊಡ್ತೀನಿ. ನಾನು ನಿಮಗೆ ಮತ್ತೆ ಹೇಳ್ತೀನಿ, ದೇವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದು ಆ ಒಂದು ಡಾಟ್, ಆ ಡಾಟ್ ಅಷ್ಟೇ ನನಗೆ ದೇವ್ರ ಬಗ್ಗೆ ಗೊತ್ತು ಅಂತ ಇಟ್ಕೊಳ್ಳಿ ನೀವು. ಆ ಡಾಟಲ್ಲಿ ಹೇಳ್ತಾ ಇದ್ದೀನಿ, ದೇವರು ಈ ಲೋಕದಲ್ಲಿ ನಿಮ್ಮನ್ನ ಸಂತೋಷವಾಗಿಡಲು ಬಯಸುತ್ತಾರೆ, ಅದಕ್ಕಿಂತ ಅವರಿಗೆ ಮುಖ್ಯ ನಿಮ್ಮನ್ನ ಅಲ್ಲಿಟ್ಕೋಬೇಕು. ಒಂದು ದಿನವೂ ದೇವರು ಕೊರತೆ ಒಳಗೆ ನಡೆಸುವುದೇ ಇಲ್ಲ, ಆದರೆ ಅವರ ನಂಬಿಗಸ್ತರಾಗಿ ಹಿಂಬಾಲಿಸುವಂತ ಜನಗಳು ಕರೆದುಕೊಂಡು ಹೋಗಿ ಅವರನ್ನು ಆಳ್ವಿಕೆ ಮಾಡುವ ಹಾಗೆ ನೇಮಿಸುವುದೇ ಶಕ್ತರಾಗಿದ್ದಾರೆ. ಇದೇ ತುವತೇರ ಸಭೆಯ ಒಂದು ಮೂಲತಃ ಬೇಸ್. ಬಹಳ ಸಂತೋಷ ಈ ಒಂದು ಸಂಚಿಕೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಆಡಳಿತದ ಕುರಿತಾಗಿ, ಉಪದೇಶದ ಕುರಿತಾಗಿ ಬಹಳ ವಿವರವಾಗಿ ಹೇಳಿ, ನಾವು ಯಾವ ಅಧಿಕಾರವನ್ನು ಬಯಸಬೇಕೆಂಬುದಾಗಿ ಉತ್ತಮವಾಗಿ ಈ ಒಂದು ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದಕ್ಕಾಗಿ ಬಹಳ ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲೂ ಕೂಡ ತುವತೈರ ಸಭೆಯ ಕುರಿತಾಗಿ 2 ಸಂಚಿಕೆಗಳಿಂದಲೂ ಕೂಡ ಆಡಳಿತದ ಕುರಿತಾಗಿ, ಉಪದೇಶದ ಕುರಿತಾಗಿ, ಸಭೆ ಯಾವ ಆಡಳಿತವನ್ನು ಬಯಸಬೇಕು, ಸಭೆ ಯಾವ ಒಂದು ಉಪದೇಶವನ್ನು ಫಾಲೋ ಮಾಡಬೇಕು, ಕ್ರಿಸ್ತನೇ ಸಭೆಗೆ ಶಿರಸ್ಸಾಗಿರುವುದರಿಂದ ಕ್ರಿಸ್ತನ ಉಪದೇಶವನ್ನು ಫಾಲೋ ಮಾಡಾಗಿರಬೇಕು, ಅದೇ ರೀತಿಯಾಗಿ ಯೆಜೆಬೇಲಳ ಉಪದೇಶವನ್ನು ನಾವು ಹಾಗೆ ಮಾಡುವವರಾಗಿರಬೇಕೆಂಬುದಾಗಿ ಬಹಳ ಅದ್ಭುತವಾಗಿ 2 ಸಂಚಿಕೆಗಳಿಂದಲೂ ಕೂಡ ತುವತೈರ ಸಭೆಯ ಕುರಿತಾಗಿ ಅದರ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಕರ್ತನ ಚಿತ್ತವಿರುವುದಾದರೆ ಬರುವಂಥ ಸಂಚಿಕೆಗಳಲ್ಲಿ ಇನ್ನೂ ಉಳಿದಿರುವಂಥ ಸಭೆಗಳ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಒಂದು ವೇಳೆ ನಿಮಗೇನಾದರೂ ಪ್ರಶ್ನೆಗಳಿರುವುದಾದರೆ ನೀವು ಕಮೆಂಟಲ್ಲಿ ತಿಳಿಸಿ, ಬರುವಂಥ ಸಂಚಿಕೆಗಳಲ್ಲಿ ನಾವು ಅದರ ಕುರಿತಾಗಿ ಚರ್ಚೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.